ಎಲ್ಲರಿಗೂ ನಮಸ್ಕಾರ. ನಾನು ಹೇಳುವಂಥ ಈ ಬೀಜನ ನೀರಲ್ಲಿ ನೆನೆಸಿ ತೊಗೊಳೋದ್ರಿಂದ ಅಥವಾ ಕೀರ್ ಮಾಡಿ ತೊಗೊಳೋದು, ಲಡ್ಡು ಮಾಡ್ಯಾರು ತೊಗೊಳ್ಳಿ ಅಥವಾ ಸ್ನ್ಯಾಕ್ಸ್ ರೂಪದಲ್ಲಾದ್ರು ತೊಗೋಬೋದು. ತೊಗೊಳೋದ್ರಿಂದ ಎಷ್ಟು ಲಾಭ ಇದೆ ಗೊತ್ತಾ? ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಷಿಯಂ, ವೈಟಮಿನ್ ಸಿ, ವೈಟಮಿನ್ ಎ, ವೈಟಮಿನ್ ಇ, ತುಂಬ ಹೆಚ್ಚಾಗಿ ಫೈಬರ್ ಕಂಟೆಂಟ್ ಇದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಷ್ಟು ನ್ಯೂಟ್ರಿಯೆಂಟ್ಸ್ ಇದೆ. ಇದನ್ನು ಪ್ರತಿದಿನ 1 ಟೀ ಸ್ಪೂನಷ್ಟು ತಗೋತಾ ಬಂದರೆ ರಕ್ತಹೀನತೆ ಸರಿ ಹೋಗ್ಬಿಡುತ್ತೆ. ನಿಮಗೆ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಆಸ್ಮಾ ಪ್ರಾಬ್ಲಮ್ ಇರೋರಿಗೂ ಇದು ತುಂಬ ಒಳ್ಳೆಯದು. ಇದು ಗಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಅಂದರೆ ನಮ್ಮ ಹೊಟ್ಟೆನ ಚೆನ್ನಾಗಿಡುತ್ತೆ. ಹೆಣ್ಮಕ್ಳು ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ಸ್ನು ಸರಿ ಮಾಡುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಪೀರಿಯಡ್ ಕ್ರ್ಯಾಂಪ್ಸ್ ಇರ್ಬೋದು, ಎಲ್ಲನೂ ಸರಿ ಮಾಡುತ್ತೆ. ಮೆಮೊರಿನ ಬೂಸ್ಟ್ ಮಾಡುತ್ತೆ. ಮೆಮೊರಿ ಪವರ್ನ ಜಾಸ್ತಿ ಮಾಡುವಂಥ ಶಕ್ತಿ ಈ ಬೀಜಗಳಿಗಿದೆ. ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಒಳ್ಳೆಯದು. ಮಲಬದ್ಧತೆ ಸಮಸ್ಯೆ, ಕಾನ್ಸ್ಟಿಪೇಷನ್ನು ಸರಿ ಮಾಡುತ್ತೆ. ನಮ್ಮ ಡೈಜೆಷನ್ನು ಇಂಪ್ರೂವ್ ಮಾಡುತ್ತೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಮೇಯ್ನಾಗಿ ನಮ್ಮ ವೆಯ್ಟ್ ಲಾಸ್ಗೂ ಸಹಾಯ ಮಾಡುತ್ತೆ. ಬಾಣಂತಿಯರಿಗಂತೂ ಇದು ತುಂಬ ಒಳ್ಳೆಯ ಬೀಜ. ಏನಕ್ಕೆ ಅಂದರೆ ತಾಯಿ ಹಾಲು ಹೆಚ್ಚಿಸುವಂಥ ಶಕ್ತಿ ಈ ಬೀಜಕ್ಕಿದೆ. ಅಂಥ ಬೀಜ ಯಾವುದು ಮೇಡಮ್ ಬೇಗ ಹೇಳಿ ಅಂದರೆ ಅದೇ ಹಲೀಮ್ ಸೀಡ್ಸ್. ಅಳವಿ ಬೀಜ, ಆಳ್ವಿ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಮಾಮೂಲಿ ಇಂಗ್ಲೀಷಲ್ಲಿ ಹಲೀಮ್ ಸೀಡ್ಸ್. ನೋಡಿ, ಈ ರೀತಿ ಇರುತ್ತೆ. ರಾಗಿ ಕಲರ್ ಇರುತ್ತೆ, ಬಟ್ ರಾಗಿ ಥರ ಅಲ್ಲ, ಇದು ಉದ್ದುದ್ದ ಇರುತ್ತೆ. ಇದನ್ನು 1 ಟೀ ಸ್ಪೂನಷ್ಟು 1 ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು 4 ರಿಂದ 6 ಗಂಟೆ ನೆನೆಸಬೇಕು. ಅಥವಾ ರಾತ್ರಿ ಇಡೀ ನೆನೆಸಿದ್ರೂ ಪರವಾಗಿಲ್ಲ. ಬೆಳಗ್ಗೆ ಎದ್ದು ಕುಡಿಬೇಕು. ಖಾಲಿ ಹೊಟ್ಟೆಲೇ ಕುಡಿಬೇಕು ಅಂತೇನಿಲ್ಲ, ಯಾವಾಗಲಾದರೂ ಕುಡಿಬೋದು. ನಾನು ಹೇಳಿದ ಬೆನಿಫಿಟ್ಸ್ ಎಲ್ಲ ಆಗುತ್ತೆ. ನಿಮ್ಗೆ ಹಾಗೆ ಕುಡಿಯೋಕ್ಕಾಗ್ತಿಲ್ಲ ಅಂದರೆ ನೆನೆಸಿರೋಂತಹ ಈ ಬೀಜನ ಬೆಲ್ಲ ಹಾಕ್ಬಿಟ್ಟು ಕೀರ್ ಮಾಡ್ತಾರೆ. ಹಲೀಮ್ ಕೀರ್ ಅಂತಾರೆ. ಹಾಗೆ ಮಾಡ್ಕೊಂಡಾರು ಕುಡಿಬೋದು. ಅಥವಾ ಲಡ್ಡು ಮಾಡ್ಕೊಂಡಾರು ತಿನ್ಬೋದು. ಸ್ನ್ಯಾಕ್ಸ್ ರೂಪದಲ್ಲಾದರೂ ತಿನ್ಬೋದು. ನೀವು ನಂತರ ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದಾದರೆ ಕುಡಿಯೋದಕ್ಕಿಂತ ಮುಂಚೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಇದರಲ್ಲಿರುವಂಥ ಐರನ್ನು ಮತ್ತು ಕೆಲವು ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ವೈಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಿಂಬೆನ ಮರಿದಲ್ಲೇ ಹಾಕ್ಕೊಂಡು ಕುಡೀರಿ. 1 ಸ್ಪೂನಷ್ಟು ಈ ಹಲೀಮ್ ಸೀಡ್ಸ್, ಅಳವಿ ಬೀಜ, ಆಳ್ವಿ ಬೀಜ ಇಷ್ಟೊಂದು ತೊಂದರೆಗಳನ್ನ ದೂರ ಮಾಡೋದಾದರೆ ಯಾಕೆ ಬಳಸಬಾರ್ದು? ಅಟ್ಲೀಸ್ಟ್ ಒಂದು 60 ದಿನ ಆದರೂ ಬಳಸಿ ನಿಮ್ಮ ದೇಹದಲ್ಲಿ ಆಗುವಂಥ ಒಳ್ಳೆಯ ಬದಲಾವಣೆಗಳನ್ನ ನೀವೇ ನೋಡ್ಬೋದು. ನಾನು ಈ ಬ್ರ್ಯಾಂಡ್ನ ಬಳಸ್ತಾ ಇದ್ದೀನಿ, ಇದನ್ನೇ ಬಳಸಿ ಅಂತ ಹೇಳ್ತಿಲ್ಲ. ನಿಮ್ಗೆ ಇಷ್ಟ ಆಗುವಂಥ ಬ್ರ್ಯಾಂಡ್ನ ಬಳಸಿ, ಆದರೆ ಆರ್ಗ್ಯಾನಿಕ್ ಆಗಿರಲಿ ಅಷ್ಟೇ. ನಿಮಗೆ ಆರ್ಗ್ಯಾನಿಕ್ ಹಲೀಮ್ ಸೀಡ್ಸ್ ಬೇಕು ಅಂತಂದರೆ ಟ್ಯಾಗ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ.